ನಮಸ್ಕಾರ ಸ್ನೇಹಿತರೆ. ಭಾರತದಲ್ಲಿ ಎಷ್ಟೋ ನಿಗೂಢ ಮತ್ತು ವಿಸ್ಮಯಕಾರಿ ದೇವಾಲಯಗಳಿವೆ. ಆದರೆ ಒಡಿಸ್ಸಾದ ಪುರಿಯಲ್ಲಿರುವ ಶ್ರೀ ಜಗನ್ನಾಥ ದೇವಾಲಯದ ಮುಂದೆ ವಿಜ್ಞಾನವೇ ತಲೆಬಾಗಿ ನಿಂತಿದೆ. ಹಗಲಿರಲಿ ರಾತ್ರಿ ಇರಲಿ ಈ ದೇವಾಲಯದ ಗೋಪುರದ ನೆರಳು ಭೂಮಿಯ ಮೇಲೆಲ್ಲೂ ಬೀಳುವುದೇ ಇಲ್ಲ. ಅಷ್ಟೇ ಅಲ್ಲ, ಇಲ್ಲಿನ ಧ್ವಜ ಗಾಳಿ ಬೀಸುವ ದಿಕ್ಕಿಗೆ ವಿರುದ್ಧವಾಗಿ ಹಾರುತ್ತದೆ. ಕೊನೆಗೆ ಆಧುನಿಕ ವಿಜ್ಞಾನಿಗಳಿಗೂ ಸಹ ಇಲ್ಲಿನ ರಹಸ್ಯವನ್ನು ಭೇದಿಸಲು ಸಾಧ್ಯವಾಗದೆ ಸೋಲನ್ನೊಪ್ಪಿಕೊಂಡಿದ್ದಾರೆ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಈ ಜಗನ್ನಾಥ ಕ್ಷೇತ್ರದ ಇತಿಹಾಸ, ಪೌರಾಣಿಕ ಕಥೆ ಮತ್ತು ಇಲ್ಲಿನ 5 ನಂಬಲಾಗದ ವೈಜ್ಞಾನಿಕ ವಿಸ್ಮಯಗಳನ್ನು ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆವರೆಗೆ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡಿ. ಪುರಾಣಗಳ ಪ್ರಕಾರ ಈ ಕಥೆ ಸತ್ಯಯುಗದಲ್ಲಿ ಆರಂಭವಾಗುತ್ತದೆ. ಅವಂತಿ ನಗರದ ರಾಜ ಇಂದ್ರದ್ಯುಮ್ನನು ಭಗವಾನ್ ವಿಷ್ಣುವಿನ ಪರಮಭಕ್ತನಾಗಿದ್ದರು. ಒಂದು ದಿನ ಅವನ ಕನಸಿನಲ್ಲಿ ವಿಷ್ಣುವು ಕಾಣಿಸಿಕೊಂಡು ತಾನು ಒಡಿಸ್ಸಾದ ನೀಲಾಚಲ ಪರ್ವತದಲ್ಲಿ ನೀಲಮಾಧವ ಎಂಬ ಹೆಸರಿನಿಂದ ಪೂಜಿಸಲ್ಪಡುತ್ತಿರುವುದಾಗಿ ಹೇಳಿಕೊಳ್ಳುತ್ತಾನೆ. ರಾಜನು ತನ್ನ ಸೇನಾಪತಿ ವಿದ್ಯಾಪತಿಯನ್ನು ಆ ವಿಗ್ರಹವನ್ನು ಹುಡುಕಲು ಕಳುಹಿಸುತ್ತಾನೆ. ವಿದ್ಯಾಪತಿಯು ಅಲ್ಲಿನ ಬುಡಕಟ್ಟು ನಾಯಕ ವಿಶ್ವಾವಸು ಎಂಬುವವನ ಸಹಾಯದಿಂದ ನೀಲಮಾಧವನ ರಹಸ್ಯ ಜಾಗವನ್ನು ಪತ್ತೆ ಹಚ್ಚುತ್ತಾನೆ. ಆದರೆ ರಾಜ ಇಂದ್ರದ್ಯುಮ್ನನು ಅಲ್ಲಿಗೆ ತಲುಪುವಷ್ಟರಲ್ಲಿ ಆ ನೀಲಮಾಧವನ ಮೂರ್ತಿ ಮಾಯವಾಗಿ ಬಿಡುತ್ತದೆ. ಮೂರ್ತಿ ಮಾಯವಾದಾಗ ರಾಜನು ತೀವ್ರ ದುಃಖಿತನಾಗುತ್ತಾನೆ. ಆಗ ಆಕಾಶವಾಣಿಯೊಂದು ಕೇಳಿಸುತ್ತದೆ. ಸಮುದ್ರದ ದಂಡೆಯಲ್ಲಿ ತೇಲಿ ಬರುವ ದೈವಿಕ ಮರದ ತುಂಡಿನಿಂದ ಹೊಸ ವಿಗ್ರಹವನ್ನು ಮಾಡು ಎಂದು. ರಾಜನಿಗೆ ಆ ಮರಗಳು ಸಿಗುತ್ತವೆ, ಆದರೆ ಅದನ್ನು ಕೆತ್ತಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಆಗ ಸ್ವತಃ ದೇವಶಿಲ್ಪಿ ವಿಶ್ವಕರ್ಮನು ವೃದ್ಧ ಬಡಗಿಯ ರೂಪದಲ್ಲಿ ಬರುತ್ತಾನೆ. ಅವನು ಒಂದು ಷರತ್ತು ವಿಧಿಸುತ್ತಾನೆ. ನಾನು 21 ದಿನಗಳ ಕಾಲ ಮುಚ್ಚಿದ ಕೋಣೆಯಲ್ಲಿ ವಿಗ್ರಹವನ್ನು ಕೆತ್ತುತ್ತೇನೆ. ಅಲ್ಲಿಯವರೆಗೂ ಯಾರೂ ಬಾಗಿಲನ್ನು ತೆರೆಯಬಾರದು. ಆದರೆ 14 ದಿನಗಳ ನಂತರ ಒಳಗಿನಿಂದ ಯಾವುದೇ ಶಬ್ದ ಬರುವುದಿಲ್ಲ. ಆತರಗೊಂಡ ರಾಜ ಮತ್ತು ರಾಣಿ ಬಾಗಿಲನ್ನು ತೆರೆಯುತ್ತಾರೆ. ಬಾಗಿಲು ತೆರೆದ ತಕ್ಷಣ ವಿಶ್ವಕರ್ಮನು ಮಾಯವಾಗುತ್ತಾನೆ. ವಿಗ್ರಹಗಳು ಕೈ ಮತ್ತು ಕಾಲುಗಳಿಲ್ಲದೆ ಅಪೂರ್ಣವಾಗಿ ಉಳಿಯುತ್ತವೆ. ಅಂದಿನಿಂದ ಇಂದಿನವರೆಗೂ ಜಗನ್ನಾಥ, ಬಲರಾಮ ಮತ್ತು ಸುಭದ್ರೆಯನ್ನು ಅದೇ ಅಪೂರ್ಣ ರೂಪದಲ್ಲಿ ಪೂಜಿಸಲಾಗುತ್ತಿದೆ. ಈ ದೇವಾಲಯದಲ್ಲಿ ನಡೆಯುವ ಚಮತ್ಕಾರಗಳನ್ನು ನೋಡಿದರೆ ಯಾರಿಗಾದರೂ ಆಶ್ಚರ್ಯವಾಗುವುದು ಖಂಡಿತ. ಸಾಮಾನ್ಯವಾಗಿ ಧ್ವಜಗಳು ಗಾಳಿ ಬೀಸುವ ದಿಕ್ಕಿಗೆ ಹಾರುತ್ತವೆ, ಆದರೆ ಇಲ್ಲಿನ ಧ್ವಜ ಯಾವಾಗಲೂ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ. ಇದರ ಹಿಂದಿನ ಕಾರಣ ಯಾರಿಗೂ ಗೊತ್ತಿಲ್ಲ. ದೇವಾಲಯದ ಮುಖ್ಯ ಗೋಪುರ ಅಥವಾ ಸುದರ್ಶನ ಚಕ್ರದ ನೆರಳು ಹಗಲಿನ ಯಾವುದೇ ಸಮಯದಲ್ಲಿ ಯಾವುದೇ ದಿಕ್ಕಿನಲ್ಲಿಯೂ ಭೂಮಿಯ ಮೇಲೆ ಬೀಳುವುದಿಲ್ಲ. ಇದು ವಾಸ್ತುಶಿಲ್ಪದ ಪವಾಡವೋ ಅಥವಾ ದೈವಿಕ ಶಕ್ತಿಯೋ ಎಂಬುದು ಇಂದಿಗೂ ನಿಗೂಢ. ಈ ದೇವಾಲಯದ ಗೋಪುರದ ಮೇಲೆ ಅಥವಾ ಸುತ್ತಮುತ್ತ ಯಾವುದೇ ಹಕ್ಕಿಗಳು ಹಾರಾಡುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ವಿಮಾನಗಳು ಸಹ ಈ ದೇವಾಲಯದ ಮೇಲಿಂದ ಹಾದು ಹೋಗುವುದಿಲ್ಲ. ದೇವಾಲಯದ ಮುಖ್ಯ ದ್ವಾರವಾದ ಸಿಂಹದ್ವಾರದ ಹೊರಗೆ ನಿಂತರೆ ಸಮುದ್ರದ ಅಲೆಗಳ ಬೋರ್ಗೆರೆತ ಸ್ಪಷ್ಟವಾಗಿ ಕೇಳಿಸುತ್ತದೆ. ಆದರೆ ನೀವು ಕೇವಲ ಒಂದು ಹೆಜ್ಜೆ ಒಳಗಿಟ್ಟರೆ ಸಾಕು, ಸಮುದ್ರದ ಶಬ್ದ ಸಂಪೂರ್ಣವಾಗಿ ಮಾಯವಾಗಿ ಬಿಡುತ್ತದೆ. ಇಲ್ಲಿ ಪ್ರತಿದಿನ ಲಕ್ಷಾಂತರ ಜನರಿಗೆ ಪ್ರಸಾದವನ್ನು ಮಣ್ಣಿನ ಮಡಿಕೆಗಳಲ್ಲಿ ತಯಾರಾಗುತ್ತದೆ. ಒಂದರ ಮೇಲೊಂದರಂತೆ 7 ಮಡಿಕೆಗಳನ್ನು ಒಲೆಯ ಮೇಲಿಡಲಾಗುತ್ತದೆ. ಆದರೆ ಆಶ್ಚರ್ಯವೇನೆಂದರೆ ಎಲ್ಲದಕ್ಕಿಂತ ಮೇಲಿರುವ ಮಡಿಕೆಯ ಪ್ರಸಾದ ಮೊದಲು ಬೇಯುತ್ತದೆ, ಕೆಳಗಿರುವ ಮಡಿಕೆಯ ಪ್ರಸಾದ ಕೊನೆಯಲ್ಲಿ ಬೇಯುತ್ತದೆ. ಸ್ನೇಹಿತರೆ, 11ನೇ ಶತಮಾನದಲ್ಲಿ ರಾಜ ಅನಂತವರ್ಮನ್ ಚೋಳಗಂಗಾ ದೇವನಿಂದ ನಿರ್ಮಾಣಗೊಂಡ ಈ ಜಗನ್ನಾಥ ಕ್ಷೇತ್ರವು ಇಂದಿಗೂ ಭಕ್ತಿಯ ಮತ್ತು ರಹಸ್ಯಗಳ ಕೇಂದ್ರವಾಗಿದೆ. ಇಲ್ಲಿ ಪ್ರತಿ ವರ್ಷ ನಡೆಯುವ ರಥಯಾತ್ರೆಗೆ ವಿಶ್ವದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಬರುತ್ತಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟೇ ಬೆಳೆದಿದ್ದರೂ ಪ್ರಕೃತಿಯ ನಿಯಮಗಳನ್ನೇ ಮೀರಿ ನಿಂತಿರುವ ಪುರಿ ಜಗನ್ನಾಥನ ಈ ರಹಸ್ಯಗಳು ಎಂದಿಗೂ ಒಂದು ಬಿಡಿಸಲಾಗದ ಒಗಟಾಗಿಯೇ ಉಳಿದಿವೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ,
ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹದೇ ಮತ್ತಷ್ಟು ರೋಮಾಂಚನಕಾರಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಜೈ ಜಗನ್ನಾಥ್.